ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಏನಿವತ್ತು ನಾನು ವಾಯ್ಸ್ ಓವರ್ ಕೊಡ್ತೀನಿ ಅಂತ ನೋಡ್ತಿದ್ದಾರೆ. ಆ್ಯಕ್ಚುಲಿ ಸಚಿನ್ಗೆ ಸ್ವಲ್ಪ ಹುಷಾರಿರಲಿಲ್ಲ, ಸೊ ದಟ್ಸ್ ವೈ ನಾನೇ ಎಲ್ಲ ಹೇಳೋಣ ಅಂತ ವಾಯ್ಸ್ ಕೊಡ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಲಾಸ್ಟ್ ವ್ಲಾಗಲ್ಲಿ ಹೇಳ್ದಂಗೆ ಎಲ್ಲ ಕಿಚನ್ ಎಕ್ವಿಪ್ಮೆಂಟ್ಸು ಬಂದಿತ್ತು ಆ್ಯಂಡ್ ಇನ್ನೂ ಸ್ವಲ್ಪ ಬರೋದು ಬಾಕಿ ಅಂತ ಹೇಳಿದರು. ಸೊ ಅದೇನಪ್ಪ ಅಂತಂದರೆ ಈಗ ಪಿಜ್ಜಾ ಓವನ್ ಆಗಿರ್ಬೋದು ಆ್ಯಂಡ್ ಫ್ರೆಂಚ್ ಫ್ರೈಸು ಆ್ಯಂಡ್ ಸ್ಮೈಲೀಸ್ ಎಲ್ಲ ನಾವು ಫ್ರೈ ಮಾಡ್ತೀವಲ್ವ, ಆ ಒಂದು ಮಷೀನ್ ಆಗಿರ್ಬೋದು ಆ್ಯಂಡ್ ದೆನ್ ಸ್ಯಾಂಡ್ವಿಚ್ ಮೇಕರ್ ಏನಿದೆ ಅದು ಇಷ್ಟು ಬಂದಿತ್ತು. ಸೊ ಅದನ್ನ ಇವಾಗ ಓಪನ್ ಮಾಡ್ತಾ ಇದ್ದಾರೆ. ಇದು ಬಂದು ಪಿಜ್ಜಾ ಓವನ್ನು. ಸೊ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಏನಿರುತ್ತೆ ಲೈಕ್ ಶಾಪ್ಗಳಿಗೆ ಆ್ಯಂಡ್ ರೆಸ್ಟೋರೆಂಟ್ಗಳಿಗೆ ಏನು ಯೂಸ್ ಮಾಡ್ತಾರೆ ಯೂಶ್ವಲಿ, ಸೊ ಕಮರ್ಷಿಯಲ್ ಬೇಸು ಅದನ್ನೇ ತರಿಸಿರೋದು. ಸೊ ನಾವು ನಮಗೆ ಯಾವ ಸೈಜ್ ಬೇಕೋ ಅದನ್ನು ಹೇಳಿದ್ರೆ ಇದರಲ್ಲೂ ಡಿಫ್ರೆಂಟ್ ಕೈಂಡ್ ಆಫ್ ಸೈಜಸ್ ಬರುತ್ತೆ. ಡಿಪೆಂಡ್ಸ್ ಅಪಾನ್ ಅವರವರ ಒಂದು ಬಿಸ್ನೆಸ್ಗೆ ಯಾವ ಥರ ಬೇಕೋ ಆ ಥರ ಯೂಶ್ವಲಿ ತರಿಸ್ಕೋತಾರೆ. ಸೊ ನಾವಲ್ಲಿ ಅದನ್ನು ತರಿಸಿದ್ವಿ. ಸೊ ಇವಾಗ ಏನು ಮಾಡ್ತಿದ್ದಾರೆ ಅಂತಂದರೆ ಎಲ್ಲ ಕಿಚನ್ ಎಕ್ವಿಪ್ಮೆಂಟ್ಸು ಬಂದಿತ್ತಲ್ಲ, ಸೊ ದಟ್ಸ್ ವೈ ಅದನ್ನು ಅರೇಂಜ್ ಮಾಡಿ ನೋಡ್ತಾ ಇದ್ದಾರೆ. ಯಾವ ಥರ ಅರೇಂಜ್ ಮಾಡಬೇಕು, ಎಲ್ಲಿಡಬೇಕು, ಎಲ್ಲಿಟ್ಟರೆ ನಮಗೆ ಕಿಚನ್ ಸ್ಪೇಸ್ ಜಾಸ್ತಿ ಸಿಗುತ್ತೆ ಆ್ಯಂಡ್ ಎಲ್ಲಿ ಕಂಫರ್ಟಬಲ್ ಆಗುತ್ತೆ, ಆ ಥರ ಎಲ್ಲ ನಾವು ಪ್ಲ್ಯಾನ್ ಮಾಡಿದ್ದೆ ಒಂಥರ ಆ್ಯಕ್ಚುಲಿ. ಸೊ ಎಲ್ಲ ಥರ ಟ್ರೈ ಮಾಡಿ ನೋಡಿದ್ವಿ. ಈ ಒಂದು ಶಾಪಲ್ಲಿ ಏನಪ್ಪ ಪ್ರಾಬ್ಲಮ್ ಅಂತ ಅಂದರೆ ಲೈಕ್ ಸ್ಟೇರ್ ಕೇಸ್ ಬಂದಿರೋದ್ರಿಂದ ನಮಗೆ ಸ್ವಲ್ಪ ಪ್ರಾಬ್ಲಮ್ ಆಯಿತು ಇಡೋದಕ್ಕೆ. ಸೊ ಫೈನಲಿ ಒಂದು ಟೈಪ್ ಆಫ್ ಇಡೋಣ ಅಂತ ಸೆಟ್ ಮಾಡಿದ್ವಿ. ಆ್ಯಂಡ್ ದೆನ್ ಇಲ್ಲಿ ನಾವು ಆ್ಯಕ್ಚುಲಿ ಅದಾದಮೇಲೆ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಫ್ರೇಮ್ಸ್ ಎಲ್ಲ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಇದು ಬಂದು ಹೋಲ್ಸೇಲ್ ಫ್ರೇಮ್ಸ್ ಶಾಪು, ಇದು ಫೋಟೋ ಫ್ರೇಮ್ಸ್ ಶಾಪು ಸುಂಕದಕಟ್ಟೆ ಹತ್ರ ಇತ್ತು. ಸೊ ನಿಯರ್ ಬೈಯೇ ಇದ್ದಿದ್ದರಿಂದ ಅವತ್ತು ಈವ್ನಿಂಗ್ ಏನೇ ಹೋದ್ವಿ ನಾವು ನೋಡೋಣ ಅಂತ. ತುಂಬ ದೊಡ್ಡ ಫ್ಯಾಕ್ಟ್ರಿ ಅಂತಲೇ ಹೇಳ್ಬೋದು ಇದು ಆ್ಯಂಡ್ ಹ್ಯೂಜ್ ಕಲೆಕ್ಷನ್ ಇತ್ತು ಆ್ಯಂಡ್ ಸಕ್ಕತ್ತಾಗಿತ್ತು. ಸೊ ನೀವೇ ನೋಡಿ ಯಾವ್ಯಾವ ಥರ ಪರ್ಚೇಸ್ ಮಾಡಿದ್ವಿ, ಯಾವ್ಯಾವ ಥರ ಇದೆ ಪ್ರೈಸಸ್ ಎಲ್ಲ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ನಾವು ಒಂದಷ್ಟು ಪ್ಯಾಟ್ರನ್ಸ್ನ ನೋಡಿದ್ವಿ ಆ್ಯಂಡ್ ಡಿಸೈನ್ಸ್ನ ನೋಡಿದ್ವಿ. ನಾವಿಲ್ಲಿಟ್ಟು ನೋಡ್ತಾ ಇದ್ದೀವಿ ಯಾವ ಥರ ಫ್ರೇಮ್ಸ್ ಇದ್ರೆ ಗುಡ್ ಅಂತ. ಸೊ ಪಟ್ಟಂತ ಕರೆಂಟ್ ಹೊಟ್ಟೋಯ್ತು ಆ್ಯಕ್ಚುಲಿ. ಇಲ್ಲಿ ಬಂದ್ವಿ ಫ್ರೇಮ್ಸ್ ನೋಡೋಕ್ಕೆ ಅಂತ ಸೆಲೆಕ್ಟ್ ಮಾಡಿದ್ದೀವಿ. ಇದನ್ನ ಇನ್ನೂ ಸೆಲೆಕ್ಟ್ ಮಾಡ್ತಾ ಇದ್ದೀವಿ, ಬಟ್ ಕರೆಂಟ್ ಹೊಟ್ಟೋಯ್ತು ನೋಡಿ. ಏನೋ ನನ್ನ ಜೊತೆ ಸೇರಿಕೊಂಡು ಇನ್ನೋವೇಟಿವ್ ಎಲ್ಲ ಯೋಚನೆ ಮಾಡ್ತಿಲ್ಲ ಅಲ್ವಾ? ಅಲ್ಲ, ನನ್ನ ಜೊತೆ ಸೇರಿಕೊಂಡು ಏನೋ ಇನ್ನೋವೇಟಿವ್ ಎಲ್ಲ ಯೋಚನೆ ಮಾಡೋಕೆ ಕಲ್ತ್ಬಿಟ್ಟಿದ್ಯಾ. ನಿಜ ಹೇಳು. ಸೊ ನಿಮಗೆ ಎಲ್ಲ ಗೊತ್ತಿರೋ ಹಾಗೆ ನಮ್ಮ ಕೆಫೆದು ಕಾಂಬಿನೇಷನ್ ಬಂದು ಯೆಲ್ಲೋ ಆ್ಯಂಡ್ ಬ್ಲ್ಯಾಕ್ ಇದೆ. ಸೊ ವಾಲ್ ಎಲ್ಲ ಕಂಪ್ಲೀಟ್ ಯೆಲ್ಲೋ ಆಗಿರೋದ್ರಿಂದ ನಾವು ಬ್ಲ್ಯಾಕ್ ಫ್ರೇಮ್ಸ್ನ ಹಾಕಿದ್ರೆ ಆ್ಯಂಡ್ ಅದು ಮ್ಯಾಟ್ ಫಿನಿಷಿಂಗಲ್ಲಿರೋ ಅಂಥ ಫ್ರೇಮ್ಸ್ನ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತೆ ಅಂತ ನಮಗನ್ನಿಸ್ತು. ಆ್ಯಂಡ್ ಜೊತೆಗೆ ನಾವಲ್ಲಿ ತುಂಬ ವೆರೈಟೀಸ್ ಆಫ್ ಫ್ರೇಮ್ಸ್ನ ನಾವು ನೋಡಿದ್ವಿ. ತುಂಬ ಡಿಸೈನ್ಸ್ ಇತ್ತು, ಬಟ್ ನಾವು ಕೇಳ್ತಾ ಇದ್ದಂಥ ಡಿಸೈನ್ಸ್ ಏನೇ ಸ್ಟಾಕ್ ಇರಲಿಲ್ಲ. ಸೊ ಒಂದು 5 ಪೀಸು 6 ಪೀಸು ಲೈಕ್ ಈ ಥರ ಸ್ಟಾಕ್ಸ್ ಇತ್ತು. ಸೊ ನಮಗದೊಂದು ಸ್ವಲ್ಪ ಬೇಜಾರಾಯಿತು. ನಾವು ಅವ್ರಿಗೆ ತುಂಬಾ ಹೇಳಿದ್ವಿ, ನೋಡಿ ಬ್ರೋ ಹುಡುಕಿ ಸಿಗ್ಬೋದು ಪ್ರಾಬಬ್ಲಿ ಅಂತ ಎಲ್ಲ. ಸೊ ಅಂದರೂ ಹುಡುಕಿ ಅವರಲ್ಲಿ ಎಷ್ಟು ಇದೆ ಅಷ್ಟನ್ನು ತೆಗೆದು ಕೊಟ್ಟರು. ಆ್ಯಂಡ್ ಓಕೆ ನಾವು ಅದನ್ನು ಕೇಳಿದ್ವಿ ಆ್ಯಕ್ಚುಲಿ, ಒಂದು 2 ಡೇಸ್ ಬಿಟ್ಟು ಏನಾದರೂ ಸಿಗುತ್ತಾ ನಮಗೆ, ಆರ್ 1 ವೀಕ್ ಬಿಟ್ಟು ಸಿಗುತ್ತಾ, ಇಟ್ ಇಸ್ ಓಕೆ, ನಾವು ಏನದು ಓಕೆ ಇದ್ದೀವಿ ಅದಕ್ಕೆ ಅಂತ. ಬಟ್ ಅವರು ಸ್ಟಾಕ್ಸೇ ಬರಲ್ಲ ಅಂತ ಹೇಳಿಬಿಟ್ರು ನಾವು ನೋಡಿದ ಪರ್ಟಿಕ್ಯುಲರ್ ಡಿಸೈನಲ್ಲಿ. ಬಿಕಾಸ್ ಆ ಡಿಸೈನ್ ತುಂಬ ಚೆನ್ನಾಗಿತ್ತು, ಒಂಥರ ಡಬಲ್ ಲೈನ್ ಥರ ಇತ್ತು. ನಾವು ಅದ್ರ ಒಳಗಡೆ ಬಂದು ನಾವು ಒಂದು ಪ್ಲ್ಯಾನ್ ಮಾಡಿದ್ದೀವಿ ಆ್ಯಕ್ಚುಲಿ. ಏನು ಪ್ಲ್ಯಾನ್ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು ನಾನು ಮುಂದೆ ತೋರಿಸ್ತೀನಿ. ಯಾಕೆ ಇಷ್ಟೊಂದೆಲ್ಲ ಫ್ರೇಮ್ಸ್ ತೊಗೋತಾ ಇದ್ದೀವಿ ಆ್ಯಂಡ್ ಇಷ್ಟೊಂದೆಲ್ಲ ಏನು ತೆಗಬೇಕು ಅಂತ ಎಲ್ಲ ನೀವು ಯೋಚನೆ ಮಾಡ್ತಾ ಇರ್ಬೋದು. ಸೊ ಸ್ಟೇ ಟ್ಯೂನ್, ನಾವು ಅಪ್ಕಮಿಂಗ್ ವ್ಲಾಗ್ಸಲ್ಲಿ ನಾನು ಹೇಳ್ತೀನಿ ಏನಕ್ಕೆ ನಾವು ಇಷ್ಟೊಂದೆಲ್ಲ ಫ್ರೇಮ್ಸ್ನ ಸೆಲೆಕ್ಟ್ ಮಾಡಿದ್ವಿ ಅಂತ. ಆ್ಯಂಡ್ ಆ ಥೀಮ್ ಸೂಪರಾಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಸೊ ತೊಗೊಂಡ್ವಿ. ಇಷ್ಟು
ಇಷ್ಟೂ ನಾವು ಸೆಲೆಕ್ಟ್ ಮಾಡಿ ಇಟ್ವಿ. ನಾವು 2 ಥೀಮಲ್ಲಿ ನಾವು ಪ್ಲ್ಯಾನ್ ಮಾಡಿದ್ವಿ. ಬಟ್ ಆಮೇಲೆ ಯೋಚನೆ ಮಾಡಿದ್ವಿ ನಾವು ಕೆಫೆ ತುಂಬಾ ಬರೀ ಫ್ರೇಮ್ಸೇ ಹಾಕ್ಬಿಟ್ರೆ ಇಟ್ಸ್ ನಾಟ್ ಗುಡ್ ಲುಕ್ ಅಂತ. ಸೊ ದಟ್ ಈಸ್ ವೈ ನಾವು ಒಂದು ಥೀಮ್ ಮಾತ್ರ ಮಾಡೋಣ ಅಂತ ಆಮೇಲೆ ಡಿಸೈಡ್ ಮಾಡಿ ಚೇಂಜ್ ಮಾಡಿದ್ವಿ. ನಾವು ಒಂದು ಥೀಮ್ ಮಾತ್ರ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಥೀಮಿಗೆ ಮಾತ್ರ ನಾವು ಫ್ರೇಮ್ಸ್ನ ಸೆಲೆಕ್ಟ್ ಮಾಡಿ ತೊಗೊಂಡ್ವಿ. ಸೊ ಇಲ್ಲಿ ಅಫೋರ್ಡಬಲ್ಲೇ ಇದೆ ಆ್ಯಂಡ್ ಕ್ವಾಲಿಟಿ ಮಾತ್ರ ಸೂಪರಾಗಿದೆ. ನನಗೆ ಪರ್ಸ್ನಲಿ ಕ್ವಾಲಿಟಿ ಎಲ್ಲ ತುಂಬ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಚೆನ್ನಾಗಿದೆ, ಕ್ವಾಲಿಟಿ ಎಲ್ಲ ಸಕ್ಕತ್ತಾಗಿದೆ. ಆ್ಯಂಡ್ ನಾರ್ಮಲ್ ಕ್ವಾಲಿಟಿಗೂ ನಾರ್ಮಲ್ ಫೋಟೋ ಫ್ರೇಮ್ಸ್ ಏನಿದೆ ಈ ಕ್ವಾಲಿಟಿಗೂ ತುಂಬ ಡಿಫ್ರೆನ್ಸ್ ಇದೆ. ಸೊ ಪ್ರೈಸಸ್ ಎಲ್ಲ ಕಮ್ಮಿ ಇದೆ. ಯಾರಿಗಾದರೂ ಬೇಕಿದ್ದರೆ ನಾನು ಇವ್ರ ನಂಬರ್ನ ಶೇರ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಯು ಕ್ಯಾನ್ ಚೆಕ್ ಇಟ್ ಔಟ್ ಆ್ಯಂಡ್ ನೀವು ಹೋಗಿ ತೊಗೋಬೋದು. ಸೊ 1-2 ಅನ್ನೋದಕ್ಕಿಂತ ನೀವು ಒಂದು ಸ್ವಲ್ಪ ಬಲ್ಕ್ ಆರ್ಡರ್ ತೊಗೊಂಡ್ರೆ ನಿಮಗೆ ವರ್ತ್ ಅಂತಲೇ ಹೇಳ್ಬೋದು. ಸೊ ನಾವೆಲ್ಲ ಪರ್ಚೇಸ್ ಮಾಡಿದ್ವಿ, ನೋಡಿದ್ವಿ, ಎಲ್ಲ ತೊಗೊಂಡ್ವಿ. ಆ್ಯಂಡ್ ಬಿಲ್ಲಿಂಗು ಸಹ ಆಗ್ತಾಯಿದೆ. ಇವಾಗೆಲ್ಲ ನೀಟಾಗಿ ಪ್ಯಾಕ್ ಮಾಡಿ ಕೊಡ್ತಾ ಇದ್ದಾರೆ. ಕರೆಂಟ್ ಬೇರೆ ಹೋಗಿತ್ತು, ಸೊ ದಟ್ಸ್ ವೈ ಕ್ಲಾರಿಟಿ ಕಮ್ಮಿ ಇದೆ ಅಂತ ಅಂದ್ಕೊತೀನಿ. ಸೊ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲೆಲ್ಲ ನೀಟಾಗಿ ಪ್ಯಾಕ್ ಮಾಡಿಕೊಟ್ರು ನಮಗೆ. ಸೊ ಅದನ್ನು ಹಾಗೆ ನೀಟಾಗೆಲ್ಲ ಪ್ಯಾಕ್ ಮಾಡಿಸ್ಕೊಂಡು ನಾವು ತೊಗೊಂಬಂದ್ವಿ. ಆ್ಯಂಡ್ ಇದೆಲ್ಲ ಯಾಕೆ ಯೂಸ್ ಮಾಡ್ತೀವಿ, ಎಲ್ಲಿ ಯೂಸ್ ಮಾಡ್ತೀವಿ ಕೆಫೇಲಿ, ಆ ಥೀಮ್ ಏನು ಅಂತ ನೀವು ನಮ್ಮ ನೆಕ್ಸ್ಟ್ ವ್ಲಾಗಲ್ಲಿ ನೋಡ್ತೀರಾ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ನಾವು ಇನ್ನೂ ಸ್ಟಾರ್ಟಪ್ಸು ಹೌದು. ಸೊ ನಿಮ್ಮ ಸಪೋರ್ಟ್ ನಮಗೆ ತುಂಬ ಇಂಪಾರ್ಟೆಂಟ್. ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಆ್ಯಂಡ್ ಸ್ಟೇ ಟ್ಯೂನ್. ಥ್ಯಾಂಕ್ ಯು ಸೋ ಮಚ್. Thanks for watching. Bye bye.